ಕೃಷ್ಣಾರ್ಪಣ ಅಂತನೋ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಹೇಳಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಶ್ರೀ ಹರಯೇ ನಮಃ. ಶ್ರೀ ಕೃಷ್ಣಾಯ 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 ನಮಃ. ಕೃಷ್ಣಾಯ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಹರಯೇ ಪರಮಾತ್ಮನೇ ಪ್ರಣತಕೇಶನಾಶಾಯ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಇವತ್ತು ಏಕಾದಶಿಯ ಪರ್ವಕಾಲ. ಚೈತ್ರ ಮಾಸದಲ್ಲಿ ಹಳೆಯ ಎಲೆಗಳೆಲ್ಲ ಬಿದ್ದು ಹೊಸ ಚಿಗುರು ಬೆಳೆಯುವಂತಹ ರಾಮನವಮಿ ಮೊನ್ನೆ ತಾನೇ ಆಗಿದೆ. ಅಂತಹ ಚೈತ್ರ ಮಾಸದ ಏಕಾದಶಿ ಇಂದಿನ ದಿನ ಅನೇಕ ಪಂಡಿತರಿಂದ ಜ್ಞಾನ ಯಜ್ಞ ಇಲ್ಲಿ ನಡೀತಾ ಇದೆ. ಅನೇಕ ಭಜನೆಯನ್ನ ನೀವೆಲ್ಲರೂ ಕೂಡ ಲಕ್ಷ್ಮೀಕಾಂತ ಭಜನಾ ಮಂಡಳಿಯವರು, ನಮ್ಮ ಹಿರಿಯರಾದ ಮಾತೃ ಸ್ವರೂಪರಾದ ನಮ್ಮ ಶಾಂತಾಬಾಯಿಯವರು ವಿಶೇಷವಾಗಿ ತಾವು ಮಾತ್ರ ಅಂತರಂಗದ ಸಾಧನೆ ಮಾಡುವುದಲ್ಲದೆ ಗ್ರಂಥಗಳ ಮುಖಾಂತರ ಅನೇಕರಿಗೆ ಪ್ರೇರೇಪಣೆಯಾಗಿ ಎಲ್ಲರಿಂದಲೂ ಕೂಡ ಆ ಭಜನೆಯನ್ನ ಮಾಡಿಸಿ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನ, ಪ್ರವಚನಗಳನ್ನ, ಭಜನೆಗಳನ್ನ, ಅನ್ನದಾನವನ್ನ, ಕಲ್ಯಾಣೋತ್ಸವಗಳನ್ನ ನಿರಂತರವಾಗಿ ಮಾಡ್ತಾ ನೋಡಿ. ಕೆಲವು ದಿವಸ ಆಗಿಬಿಟ್ರೆ ಆಮೇಲೆ ಉತ್ಸಾಹ ಕಳ್ಕೊಂಡು ಬಿಡ್ತಾರೆ. ಆದ್ರೆ ಅವರು ಇಷ್ಟು ವರ್ಷ ಆದರೂ ಕೂಡ ಅವರ ಉತ್ಸಾಹಕ್ಕೆ ಸ್ವಲ್ಪವೂ ಕೂಡ ಚ್ಯುತಿ ಬಾರದಂತೆ ನಿರಂತರ ಜ್ಞಾನ ಯಜ್ಞವನ್ನ ನಡೆಸ್ತಾ ಇದ್ದಾರೆ. ಕೃಷ್ಣಾರ್ಪಣ ಅಂತನೋ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಹೇಳಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಶ್ರೀ ಹರಯೇ ನಮಃ. ಶ್ರೀ ಕೃಷ್ಣಾಯ 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 ನಮಃ. ಕೃಷ್ಣಾಯ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಹರಯೇ ಪರಮಾತ್ಮನೇ ಪ್ರಣತಕೇಶನಾಶಾಯ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಇವತ್ತು ಏಕಾದಶಿಯ ಪರ್ವಕಾಲ. ಚೈತ್ರ ಮಾಸದಲ್ಲಿ ಹಳೆಯ ಎಲೆಗಳೆಲ್ಲ ಬಿದ್ದು ಹೊಸ ಚಿಗುರು ಬೆಳೆಯುವಂತಹ ರಾಮನವಮಿ ಮೊನ್ನೆ ತಾನೇ ಆಗಿದೆ. ಅಂತಹ ಚೈತ್ರ ಮಾಸದ ಏಕಾದಶಿ ಇಂದಿನ ದಿನ ಅನೇಕ ಪಂಡಿತರಿಂದ ಜ್ಞಾನ ಯಜ್ಞ ಇಲ್ಲಿ ನಡೀತಾ ಇದೆ. ಅನೇಕ ಭಜನೆಯನ್ನ ನೀವೆಲ್ಲರೂ ಕೂಡ ಲಕ್ಷ್ಮೀಕಾಂತ ಭಜನಾ ಮಂಡಳಿಯವರು, ನಮ್ಮ ಹಿರಿಯರಾದ ಮಾತೃ ಸ್ವರೂಪರಾದ ನಮ್ಮ ಶಾಂತಾಬಾಯಿಯವರು ವಿಶೇಷವಾಗಿ ತಾವು ಮಾತ್ರ ಅಂತರಂಗದ ಸಾಧನೆ ಮಾಡುವುದಲ್ಲದೆ ಗ್ರಂಥಗಳ ಮುಖಾಂತರ ಅನೇಕರಿಗೆ ಪ್ರೇರೇಪಣೆಯಾಗಿ ಎಲ್ಲರಿಂದಲೂ ಕೂಡ ಆ ಭಜನೆಯನ್ನ ಮಾಡಿಸಿ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನ, ಪ್ರವಚನಗಳನ್ನ, ಭಜನೆಗಳನ್ನ, ಅನ್ನದಾನವನ್ನ, ಕಲ್ಯಾಣೋತ್ಸವಗಳನ್ನ ನಿರಂತರವಾಗಿ ಮಾಡ್ತಾ ನೋಡಿ. ಕೆಲವು ದಿವಸ ಆಗಿಬಿಟ್ರೆ ಆಮೇಲೆ ಉತ್ಸಾಹ ಕಳ್ಕೊಂಡು ಬಿಡ್ತಾರೆ. ಆದ್ರೆ ಅವರು ಇಷ್ಟು ವರ್ಷ ಆದರೂ ಕೂಡ ಅವರ ಉತ್ಸಾಹಕ್ಕೆ ಸ್ವಲ್ಪವೂ ಕೂಡ ಚ್ಯುತಿ ಬಾರದಂತೆ ನಿರಂತರ ಜ್ಞಾನ ಯಜ್ಞವನ್ನ ನಡೆಸ್ತಾ ಇದ್ದಾರೆ. ಇಂದಿರಾಪತಿ, ವಿಜಯಸಖ, ಅರವಿಂದನಾಭ ಎಂದು ಅನೇಕ ವಿಶೇಷಣಗಳಿಂದ ಶ್ರೀಹರಿಯನ್ನ ಸ್ತೋತ್ರ ಮಾಡ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಹರಿಭಕ್ತಿ ಸಾರದ ಎಷ್ಟೋ ಪದ್ಯಗಳನ್ನು ಉದಾಹರಣೆ ತಗೊಳ್ಳೋಕೆ ಮೊದಲು ನಾವು ಮೊದಲನೇ ಪದ್ಯವನ್ನು ನಾವು ಉದಾಹರಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ.
ಅದು ನಾವು ಮೊದಲು ಮಾಡಬೇಕಾದಂಥ ಕೆಲಸ. ಅದಕ್ಕೆ ಅದು ಒಂದು ಮಂಗಳಾಚರಣೆಯ ಪದ್ಯವನ್ನು ನಾನು ಹೇಳ್ತಾ ಇದ್ದೀನಿ. ಶ್ರೀರಸ ಗಾಂಗೇಯನುತ ಕೌಂತೆಯ ವಂದಿತ ಚರಣ, ಶ್ರೀರಸ ಗಾಂಗೇಯನುತ ಕೌಂತೆಯ ವಂದಿತ ಚರಣ, ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ, ರಾಯ ರಘುಕುಲವರ್ಯ ರಾಯ ರಘುಕುಲವರ್ಯ ಭೂಸುರಪ್ರಿಯ ಸುರಪುರ ನಿಲಯ ಚನ್ನಿಗರಾಯ, ಸುರಪುರ ನಿಲಯ ಚನ್ನಿಗರಾಯ, ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಈಗ ಈ ಪದ್ಯದ ಒಂದು ಅರ್ಥವನ್ನು ವಿವರಣೆ ಏನು ಅಂತ ನೋಡಿದ್ರೆ, ಯಾವಾಗಲೂ ಕಾವ್ಯದಲ್ಲಿ ಶ್ರೀಕಾರದಿಂದ ಪ್ರಾರಂಭ ಆಗಬೇಕು, ಮಂಗಳಕರವಾದ್ದು. ಅದಕ್ಕೆ ಕವಿ ಏನು ಮಾಡ್ತಾರೆ, ಶ್ರೀರಸ ಅಂತ ಹೇಳಿ ಶುರು ಮಾಡ್ತಾರೆ. ಲಕ್ಷ್ಮೀಪತಿಯಾದ ಗಾಂಗೆಯನುತ ಅಂತ ಹೇಳಿದ್ರೆ ಗಂಗಾದೇವಿಯ ಪುತ್ರರಾದ ಭೀಷ್ಮಾಚಾರ್ಯರಿಂದ ಸ್ತುತಿಸಲ್ಪಟ್ಟ ಕೌಂತೆಯ ವಂದಿತ ಚರಣ ಅಂದರೆ ಕೃಷ್ಣ ಪಾಂಡವರಿಂದ ನಮಿಸಲ್ಪಟ್ಟವನು ಅಲ್ವಾ. ಕುಂತಿಪುತ್ರರು ಎಂದರೆ ಪಾಂಡವರಿಂದ ನಮಸ್ಕರಿಸಲ್ಪಟ್ಟ ಚರಣ ಕಮಲ, ಪಾದ ಕಮಲಗಳುಳ್ಳ, ಕಮಲದಳಾಯ ತಾಂಬಕ ಅವರೇ ದಳದಂತೆ ವಿಶಾಲವಾದ ಕಣ್ಣುಗಳುಳ್ಳ, ರೂಪ ಚಿನ್ಮಯ ಚಿದಾನಂದ ಸ್ವರೂಪಿಯಾದ ಜ್ಞಾನರೂಪಿಯಾದ ದೇವಕೀತನಯ ದೇವಕಿಯ ಮಗನಾದ ಕೃಷ್ಣನೇ ರಘುಕುಲವರಿಯ ರಘುಕುಲದಲ್ಲಿ ಶ್ರೀರಾಮನಾಗಿ ಅವತರಿಸಿದ ಶ್ರೀರಾಮಚಂದ್ರ ಪ್ರಭುವೇ, ಭೂಸುರಪ್ರಿಯ ಬ್ರಾಹ್ಮಣ ಕುಲಪ್ರೀತನಾಗಿಯೂ ಸುರಪುರ ನಿಲಯ ಬೇಲೂರು ನಿವಾಸಿಯಾದ ಚೆನ್ನಿಗರಾಯ ಸುಂದರ ಚೆನ್ನಕೇಶವ ಸ್ವಾಮಿ. ಅಂದರೆ ಅವರು ಬೇಲೂರಿನಲ್ಲಿದ್ದರು, ಸುರಪುರದಲ್ಲಿದ್ದರು, ಸುರಪುರದಲ್ಲಿ ವೈಕುಂಠದಾಸರ ಒಂದು ಶಿಷ್ಯರಾಗಿದ್ದರು ಅಂತನೋ ಒಂದು ಉಲ್ಲೇಖ ಇದೆ. ಅದರಿಂದ ಅಲ್ಲಿ ಅವರು ಸುರಪುರ ನಿಲಯ ಅಂತ ಹೇಳಿ ತಂದಿದ್ದಾರೆ. ಆಮೇಲೆ ಚತುರೋಪಾಯ ಅಂದರೆ ಗೊತ್ತಲ್ಲ, 4 ಉಪಾಯ: ಸಾಮ, ದಾನ, ದಂಡ, ಭೇದ. ಫಸ್ಟ್ ಹಸ್ತಿನಾವತಿಗೆ ನೋಡ್ದ ಕೃಷ್ಣ ಆಗಲಿಲ್ಲ ಸಾಮ, ಆಮೇಲೆ ಎಲ್ಲ ದಾನ ಮಾಡ್ದ ಆಗಲಿಲ್ಲ ದಂಡ ಎಲ್ಲ, ಆಮೇಲೆ ಭೇದ ಅದೇ ಕೃಷ್ಣನಿಗೆ, ಅಯ್ಯೋ ಕರ್ಣನಿಗೆ ಕರ್ಣಭೇದ ಅಂತ ನೋಡ್ತೀವಲ್ಲ, ಹೀಗೆ ದಂಡ, ಕೊನೆಗೆ ಎಲ್ಲ ಯುದ್ಧದ್ವಯ ಆಯ್ತಲ್ಲ. ಹೀಗೆ ಚತುರ್ವಿಧ ವ್ಯಾಪಾರ. ಇದರಿಂದ ರಕ್ಷಿಸು ನಮ್ಮ ನನವರತ, ನಮ್ಮನ್ನು ಸದಾಕಾಲ ರಕ್ಷಿಸು. ಕೇಳುವ ಪರಿಣತರಂತೆ ನೀ ನನಗೆ ತಿಳುಹಿ ಮತಿಯನು, ಎನ್ನ ಜಿಹ್ವೆಗೆ ಮೊಳಗುವಂದದಿ ನಿನ್ನ ನಾಮಾವಳಿಯ ಹೊಗಳಿಕೆಗಿತ್ತು ರಕ್ಷಿಸು ನಮ್ಮ ನನವರತ. ಎಷ್ಟು ಚೆನ್ನಾಗಿದೆ ನೋಡಿ, ಮಾರ್ಮಿಕವಾಗಿದೆ. ಎಲ್ಲೋ ಇರುತ್ತೆ ಗಿಳಿಮರಿಕೆ ಕರುಣಾವನದಿ ಭಕ್ತ ಕುಟುಂಬಿ ಸಾರಥಿಯಾದನು ಒಳಿದು ಅರ್ಜುನಗೆ ಅಂತ ಬರುತ್ತಲ್ವಾ. ಕೃಷ್ಣ ಅರ್ಜುನಿಗೆ ಸಾರಥಿ ಆಗ್ತಾನಲ್ಲ, ಅದರಲ್ಲಿ ಭಕ್ತ ಕುಟುಂಬಿ ಇದೆ. ಯೋಗಿ ಜನ ಹೃದಯ ಪರಿಪೂರ್ಣ ನಿತ್ಯಾನಂದಮಯ ನಿಗಮನುತ. ವೇದಗಳು ಎಲ್ಲ ಸೃಷ್ಟಿಯಾಗಿದ್ದೇ ಅವನಿಂದ, ವೇದಗಳ ನಿಗಮನುತ, ವೇದಗಳಿಂದ ಸ್ತುತಿಸಲ್ಪಟ್ಟವನು. ವರದನಾಭ ಮುಕುಂದ ಮುರಮರ್ದನ ಜನಾರ್ದನ ತ್ರೈ ಜಗತ್ಪಾವನ ಸುರಾರ್ಚಿತ ದೇವ ರಕ್ಷಿಸು ನಮ್ಮ ನನವರತ. ಪರಮಾತ್ಮನನ್ನು ಯಾವ್ಯಾವ ರೀತಿಯಲ್ಲಿ ಅನುಪಮ ಚಾರಿತ್ರ್ಯ, ಕರುಣಾವನದಿ, ಭಕ್ತ ಕುಟುಂಬ. ನಮ್ಮ ಶಾಂತಾಬಾಯಿ ಅವರು ಸಮ್ಮುಖದಲ್ಲಿ ಈ ದಿವಸ ನಮ್ಮಂಥ ಒಂದು ಕಿರಿಯರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಒಂದು ಪ್ರವಚನ ಮಾಡಿ ಅಂತ ಹೇಳಿ ಒಂದು ಅವಕಾಶ ಕೊಟ್ಟಿರಲ್ಲ. ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಸುಖವಯ್ಯ ಅಂತ. ಯಾಕೆಂದರೆ ಎಲ್ಲರಿಗೂ ವೇದಿಕೆ ಒದಗಿಸ್ಕೊಡ್ತಾ ಇದ್ದಾರೆ ಅವರು. ಯಾವುದೋ ಒಂದು ಸಲೀಸಾಗಿ ಮಾತಾಡಬೇಕು ಅಂದರೆ ವೇದಿಕೆ ಬೇಕು. ವೇದಿಕೆಯಿಂದಲೇ ನಾವು ಸಲೀಸಾಗಿ ಮಾತಾಡೋದಕ್ಕೆ ಎಲ್ಲ ಸಾಧ್ಯತೆ ಆಗೋದು. ಇದುವರೆಗೂ ನೀವು ಆಧ್ಯಾತ್ಮಿಕತೆಯ ಬಗ್ಗೆ ಆ ಒಂದು ಲೈನಲ್ಲಿ ನೀವೆಲ್ಲರೂ ಇದ್ರಿ.
ಅಪರೋಕ್ಷ ಜ್ಞಾನ ಅಂದ್ರೇನು, ಧ್ಯಾನ ಅಂದ್ರೇನು, ಭಕ್ತಿಯ ಧ್ಯಾನ ಮತ್ತು ಭಕ್ತಿಯ ಆಳ ಹರಹುಗಳು ಏನು ಅನ್ನೋದನ್ನೆಲ್ಲ ಆತ ತಿಳಿಸ್ಕೊಟ್ರು ಆಚಾರ್ಯರು. ಇವಾಗ ಅದೇ ಮೋಕ್ಷನ ಪಡಿಬೇಕಾದ್ರೆ ಯಾವ್ಯಾವ ಹಂತವನ್ನು ದಾಟಬೇಕು ಅದೆಲ್ಲ ತುಂಬ ದೊಡ್ಡ ದೊಡ್ಡ ಟಾಪಿಕ್ ಅದು. ಈಗ ಅದೇ ಒಂದು ಹಂತದಲ್ಲಿ ಹೋಗಿರ್ತಕ್ಕಂಥ ಅಪರೋಕ್ಷ ಜ್ಞಾನಿಗಳು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಶ್ರೀ ಕನಕದಾಸರು ಪ್ರತ್ಯಕ್ಷವಾಗಿ ದೇವ್ರನ್ನ ಕಂಡಂಥವರು. ಕನಕರ ಕಿಂಡಿಯನ್ನು ತನ್ನ ಕಡೆಗೆ ತಿರುಗಿಸ್ಕೊಂಡು ದೇವ್ರ ದರ್ಶನವನ್ನು ಮಾಡ್ತಂಥವ್ರು. ಅವರು ಒಂದು ಭಕ್ತಿಯ ಅನುಭವ ಎಷ್ಟಿತ್ತು ಅನ್ನೋದು ಗೊತ್ತೇ ಇದೆ. ಆ ಒಂದು ಭಕ್ತಿಯ ಅನುಭವ ಸಾರರೂಪವಾಗಿ ಹೊರಬಂದಂಥದ್ದೇ ಹರಿಭಕ್ತಿ ಸಾರ. ಭಕ್ತಿಯ ಸಾರವನ್ನು ಅದರೊಳಗೆ ಅವರು ಇಳಿಸಿದ್ದಾರೆ. ಆ ಒಂದು ಹರಿಭಕ್ತಿ ಸಾರ ಏನಿದೆ, ಹರಿಭಕ್ತಿ ಸಾರದ ಪದ್ಯಗಳನ್ನು ಕುರಿತು ನಾನು ರಕ್ಷಿಸು ನಮ್ಮ ನನವರತ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಈ ದಿನ ಮಾತಾಡ್ತಾ ಇದ್ದೀನಿ. ಈ ಒಂದು ಅವಕಾಶಕ್ಕೆ ನಾನು ಜಿ.ವಿ. ಶಾಂತಾಬಾಯಿ, ಜ್ಞಾನವೃದ್ಧರು ವಯೋವೃದ್ಧರು ಆಗಿರ್ತಕ್ಕಂಥ ಶ್ರೀಮತಿ ಜಿ.ವಿ. ಶಾಂತಾಬಾಯಿ ಮತ್ತು ಅವರ ತಂಡಗಳು ಎಲ್ಲರೂ ಎಷ್ಟು ಉತ್ಸಾಹದಿಂದ ಎಲ್ಲ ಮುನ್ನುಗ್ಗಿ ಎಲ್ಲ ಕೈ ಜೋಡಿಸಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಕೂಡ ಹಾಗೆ ನಾನು ಅಂಬಾನೂರಿಗೆ ಅವರು ನನ್ನ ಕೊಂಬವಗೆ ಮಂಗಳಂ ಮಂಗಳಂ ಸರ್ವಸ್ವರೂಪಗಳಂ ಸಿರಿಗುಣಯ ಚನ್ನಿಗರಾಯ ಕೇಶವಗೆ ಮಂಗಳಂ ಜಗದಾದಿಮೂರ್ತಿಗೆ ಮಂಗಳಂ ಜಯ ಪುಣ್ಯ ಕೀರ್ತಿಗೆ ಮಂಗಳಂ ಕರಕಲಿತ ಚಿತ್ರ ವಿದಳಿತ ಕನಕನಿಗೆ ಮಂಗಳಂ ಕರಕಲಿತ ಚಿತ್ರ ವಿದಳಿತನ ಸ್ವಲ್ಪೇನು ತಪ್ಪಿದೆ. ಮಂಗಳಂ ಕರಕಲಿತ ಚಿತ್ರ ವಿದಳಿತ ನಕ್ಕರನಿಗೆ ಮಂಗಳಂ ಕರಕಲಿತ ಚಿತ್ರ ವಿದಳಿತ ನಕ್ರನಿಗೆ ಮಂಗಳಂ ದ್ರೌಪದಿಯ ಪುರದಗೆ ಧ್ರುವಧ್ವಜ ಕೊರಿದಗೆ ಬೇರು ಚನ್ನಿಗರಾಯ ಕೇಶವಗೆ ಮಂಗಳಂ ನೀನು ಮಾಡಬೇಕಾದ ಇಂತಹ ಕರ್ಮಗಳನ್ನು ನೀನು ಅನುಷ್ಠಾನ ಮಾಡು ಅಂತ ವೇದ ಹೇಳಿದ್ದನ್ನು ಕೇಳಬೇಕು. ಆ ಭಕ್ತಿ ಶ್ರದ್ಧೆಯಿಂದ ನಿಷ್ಕಾಮವಾದ ಕರ್ಮಗಳನ್ನು ಮಾಡಬೇಕು. ಕರ್ಮಗಳನ್ನ ಮಾಡ್ತಾ ಇದ್ದರೆ ಆವಾಗ ಮನಸ್ಸು ನಮ್ಮ ಹತೋಟಿಯಲ್ಲಿ ಬರುತ್ತೆ. ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರ ಕಾಮಾಯ ನಿಶ್ಯತೆ ಕೃಚ್ಛ್ರಾಯ ತಪಸ್ಸೇಹ ಪ್ರೇತ್ಯಾನಂದ ಸುಖಾಯ. ಬ್ರಾಹ್ಮಣ ದೇಹ ಕಷ್ಟಪಟ್ಟು ಬಂದದ್ದು ದೇಹ ಯಾವುದೋ ಒಂದು ಕ್ಷುದ್ರ ಕಾಮನಾದಿಂದ ನಾವು ತಿಂದು ಉಂಡು ಮಾಮೂಲು ಬೇರೆ ಜೀವಿಗಳಂತೆ ನಾವು ಬದುಕಿದರೆ ಈ ದೇಹವನ್ನು ನಾವು ವ್ಯರ್ಥ ಮಾಡಿಕೊಂಡಾಗ, ಆದ್ದರಿಂದ ದೇಹ ವ್ಯರ್ಥವಾಗಬಾರದು ಅಂತಂದ್ರೆ ಆವಾಗ ನಾವೇನ್ ಮಾಡಬೇಕು, ಮನಸ್ಸನ್ನು ಶುದ್ಧಪಡಿಸಲಿಕ್ಕೋಸ್ಕರವಾಗಿ ನಿಷ್ಕಾಮ ಕರ್ಮಗಳನ್ನ ಕಿಂಚಿತ್ ಕರ್ಮಗಳನ್ನ ಸಕಾಮ ಕರ್ಮಗಳನ್ನು ಮಾಡಿದರೂ ಕೂಡ ಭಗವಂತನ ಪ್ರೀತ್ಯುದ್ದೇಶೇನ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಇದು ಮೊದಲನೇ ಮಜಲು. ಬರೇ ಕರ್ಮಟತನ ಅಲ್ಲ, ಎರಡು ಅನುಸಂಧಾನ ವಿಪಿ ಅಂತ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತಿ. ಈ ಅನುಸಂಧಾನ ಇಲ್ಲದೆ ಹೋದ್ರೆ ನಾವು ಮಾಡಿದ ಕರ್ಮ ಎಲ್ಲ ಭಗವಂತನ ಪ್ರೀತಿಗಾಗಿ ಭಗವಂತನ ಪ್ರೇರಣೆಯಿಂದ ಈ ಎರಡು ಅಂಶ ಸೇರಬೇಕು. ಜೊತೆಗೆ ಭಗವಂತನೇ ಕರ್ತ, ಭಗವಂತನೇ ಕಾರಣ, ದೇವರೇ ಮಾಡಿಸ್ತಾರೆ, ಎಲ್ಲ ಮಾಡಿಸೋದು ದೇವರು ಅನ್ನೋ ಅನುಸಂಧಾನ ಪೂರ್ವಕವಾಗಿ ಕರ್ಮಗಳನ್ನ ನಾವು ಅನುಷ್ಠಾನವನ್ನು ಮಾಡಿದರೆ ಅಂತಹ ಕರ್ಮಗಳಿಂದ ಕಾಮಕ್ರೋಧಾದಿಗಳು ಯಾವಾಗ ನಾನೇ ಮಾಡ್ತೇನೆ ಅಂತ ಬಂತೋ, ನಾನೇ ಮಾಡ್ತೇನೆ ಭಗವಂತನ ಪ್ರೀತಿಗಾಗಿ ಭಗವಂತನ ಪ್ರೇರಣೆಯಿಂದ ಈ ಅನುಸಂಧಾನ ಎಲ್ಲಿ ಕಡಿಮೆ ಆಯಿತು ಅವಾಗ ಹೆಂಡತಿ ಮಕ್ಕಳ ಮೇಲೆ ಪೂಜೆ ಕೂತಾರೆ. ಇಲ್ಲ ಅಂದ್ರೆ ಮಕ್ಕಳ ಮೇಲೆ ತಾಯಿ ಬೈಲಿಕ್ಕೆ ಶುರು ಮಾಡ್ತಾರೆ. ಕಾರಣ ಏನಂತಂದ್ರೆ ಅವ್ರ ಲಕ್ಷ್ಯ ದೇವ್ರ ಕಡೆ ಇರೋದೇ, ಭಗವಂತನ ಪ್ರೀತಿಗಾಗಿ ಅನ್ನೋ ಕರ್ಮ ಇರೋದಿಲ್ಲ. ದೇವ್ರ ಮನೆಯಲ್ಲಿ ಕೂತಿರ್ತೇವೆ ಅಷ್ಟೇ. ದೇವ್ರು ಹೇಳ್ತಾನೆ, ಇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾಚರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ
ಮಿಥ್ಯಾಚಾರಸ್ಯ ಉಚ್ಯತೆ. ಡಂಬಾಚಾರಿ ಅಂತ ಕರೀತಾರೆ. ಏನು ಅಂದ್ರೆ ದೇವ್ರ ಮನೇಲಿ ಕೂತಿರ್ತಾನೆ, ದೇವ್ರ ಮನೆಯಲ್ಲೇ ಕೂತಿರ್ತಾನೆ, ಪೂಜೆ ಮಾಡ್ತಿರ್ತಾನೆ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ, ಆದ್ರೆ ಮನಸ್ಸನ್ನು ಮಾತ್ರ ಹರಿಬಿಟ್ಟಿರ್ತಾನೆ. ಇದರಿಂದ ಅವನಷ್ಟು ಡಂಬಾಚಾರಿ ಬೇರೆ ಯಾರು? ಮನಸ್ಸನ್ನು ಕೊಡೋದು ಬಹಳ ಬಹಳ ಬಹಳ. ನಾವು ದೇವರ ಮನೆಯಲ್ಲಿದ್ದಾಗ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಕೃಷ್ಣಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸ್ತಾರೆ. ತುಂಬ ಚೆನ್ನಾಗಿದೆ. ಒಂದು ಸಣ್ಣ ಫಲ ಸಮರ್ಪಣೆಯನ್ನು ಆಚರಿಸಿ ಬುಟ್ಟಿ ಚೇಂಜ್ ಆಗಿದೆ ಈ ಸರಿ.